ಮಾಡಿ ಗುರುಗಳೇ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಾರತೀಕರುಣಾಪಾತ್ರಂ ಭಾರತೀಪದಭೂಷಣಂ ಭಾರತೀಪದಮಾರೂಢಂ ಭಾರತೀತೀರ್ಥಮಾಶ್ರಯೇ ವಿದ್ಯಾವಿನಯಸಂಪನ್ನಂ वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ 8ನೆಯ ಸ್ಕಂದದಲ್ಲಿದ್ದೇವೆ. ವಾಮನಾವತಾರದ ಕಥೆ ಪ್ರಾರಂಭವಾಗಿತ್ತು. ವಾಮನಾವತಾರ ಪರೀಕ್ಷಿತ ಮಹಾರಾಜನ ಪ್ರಶ್ನೆ ಮೇರೆಗೆ ಶುರುವಾಗಿರುತ್ತದೆ. ಅದು ಯಾಕೆ ಎಲ್ಲವನ್ನೂ ವ್ಯಾಪಿಸಿರುವ ಎಲ್ಲದ ಜಗತ್ತಿನ ಒಡೆಯನೇ ಆಗಿರುವಂತಹ ವಿಷ್ಣುವು ಬಲಿ ಹತ್ರ ಯಾಕೆ ಯಾಚಿಸ್ಲಿಕ್ಕೆ ಹೋದ, ಯಾಕೆ ಅವನನ್ನ ಯಾವುದೇ ರೀತಿಯ ದ್ವೇಷ ಮಾಡದೇ ಇರುವಂತಹ ಬಲಿಯನ್ನ ಯಾಕೆ ಪಾತಾಳ ಕಟ್ಟಿದ, ಬಂಧಿಸಲ್ಪಟ್ಟ ಅನ್ನುವಂತಹ ಕುತೂಹಲ ಪ್ರಶ್ನೆಗೆ. ಅದಕ್ಕೆ ಉತ್ತರವಾಗಿ ಶುಕ ಮಹರ್ಷಿಗಳು ಉತ್ತರವನ್ನು ಹೇಳ್ತಾ, ನಾವು ಈಗಾಗಲೇ ನೋಡಿದ್ವಿ ಸಮುದ್ರ ಮಥನದ ನಂತರದ ಕಥೆಯಲ್ಲಿ, ದೇವಾಸುರ ಸಂಗ್ರಾಮದಲ್ಲಿ ಅಸುರರೆಲ್ಲರೂ ಬಲಿ ಚಕ್ರವರ್ತಿಯ ನೇತೃತ್ವದಲ್ಲಿದ್ರು. ಆ ಯುದ್ಧದಲ್ಲಿ ಇಂದ್ರನಿಂದ ಬಲಿ ಮತ್ತು ಅನೇಕಾನೇಕ ರಾಕ್ಷಸ ವೀರರು ಸಾವನ್ನಪ್ಪಿದಾಗ ನಾರದರ ಮಧ್ಯಪ್ರವೇಶದಿಂದ ಯುದ್ಧ ಮಧ್ಯದಲ್ಲಿ ನಿಂತು, ನಾವು ಆಧುನಿಕ ಭಾಷೆಯಲ್ಲಿ ಹೇಳೋದಂತಂದ್ರೆ ಸೀಸ್ ಫೈರ್ ಮಾಡಿ, ಆ ಶರೀರವನ್ನ, ಬಲಿ ಇತ್ಯಾದಿಗಳ ಶರೀರವನ್ನ ವಾಪಸ್ ತಮ್ಮ ಪಾಳ್ಯಕ್ಕೆ ತೆಗೆದುಕೊಂಡು ಹೋದಾಗ ಆ ದೈತ್ಯರ ಗುರುಗಳಾಗಿರುವಂತಹ ಶುಕ್ರಾಚಾರ್ಯರು ಪರಮೇಶ್ವರನಿಂದ ಪಡೆದಿರುವಂತಹ ಸಂಜೀವಿನಿ ಎನ್ನುವಂತಹ ವಿದ್ಯೆಯ ಪ್ರಭಾವದಿಂದ ಅಥವಾ ಆ ವಿದ್ಯೆಯನ್ನ ಬಳಸಿ ಬಲಿಯನ್ನ ಮತ್ತೆ ಜೀವಂತ ಮಾಡ್ತಾರೆ. ಇದರಿಂದ ಬಲಿ ಶುಕ್ರಾಚಾರ್ಯರ ಮೇಲೆ ಬಹಳ ಗೌರವ, ತನ್ನ ಸರ್ವಸ್ವವನ್ನು ಅವರಿಗೆ ಕೊಡುವಂತವನಾಗ್ತಾನೆ. ಅಷ್ಟೇ ಅಲ್ಲದೆ ಭೃಗುವಿನ ವಂಶದಲ್ಲಿ ಹುಟ್ಟಿರುವಂತಹ ಶುಕ್ರಾಚಾರ್ಯರು ಮತ್ತು ಆ ವಂಶದಲ್ಲಿ ಹುಟ್ಟಿರುವಂತಹ ಎಲ್ಲಾ ಬ್ರಾಹ್ಮಣರಿಗೆ, ಭಾರ್ಗವ ವಂಶದ ಎಲ್ಲಾ ಬ್ರಾಹ್ಮಣರನ್ನ ಬಲಿ ಬಹಳ ಅಂದ್ರೆ ಬಹಳ ಗೌರವದಿಂದ ನೋಡ್ಕೊಳ್ಳೋದರಿಂದ ಆ ಒಂದು ಶುಕ್ರಾಚಾರ್ಯನ ಆಣತಿಯಂತೆ ವಿಶ್ವಜಿತ್ ಯಾಗ ಮಾಡಿಸಿದ ಆ ಯಾಗದಲ್ಲಿ ಭೃಗು ವಂಶದ ಬ್ರಾಹ್ಮಣರಿಗೆ ಬಹಳ ಸತ್ಕಾರ, ಗೌರವ, ಆದರಾತಿಥ್ಯಗಳನ್ನ ಮಾಡಿ ಅವರಿಂದ ವಿಶ್ವವಿಜೇತನಾಗುವಂತಹ ಅಥವಾ ಸೋಲೆ ಎದುರಾಗದೇ ಇರುವಂತಹ ಆಶೀರ್ವಚನವನ್ನ ಪಡೆದುಕೊಂಡಿದ್ದಾಗಿತ್ತು. ಆ ಆಶೀರ್ವಚನದ ಹಿನ್ನೆಲೆಯನ್ನ ಇಟ್ಟುಕೊಂಡು, ಶಕ್ತಿಯನ್ನ, ಆ ಬ್ರಹ್ಮ ತೇಜಸ್ಸನ್ನ ತನ್ನ ಹಿನ್ನೆಲೆಯಲ್ಲಿ ಇಟ್ಟುಕೊಂಡು ಮತ್ತೆ ಇಂದ್ರನ ಮೇಲೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಆ ಯಜ್ಞದಿಂದಲೇ ಬಂದಂತಹ ಚತುರ್ಮುಖ ಬ್ರಹ್ಮನು
ಶಂಖವನ್ನು ಕೊಡುವಂಥವನಾಗ್ತಾನೆ. ಆ ಶಂಖನಾದಿನಿಂದಲೇನೆ ಇಂದ್ರನ ಹೃದಯದಲ್ಲಿ ಭಯ ಅನ್ನುವಂಥದ್ದು ಹುಟ್ಟಿರುತ್ತದೆ. ಆದ್ರಿಂದ ಯುದ್ಧ ಆಡೋದಕ್ಕೂ ಮುಂಚೆಲೇನೆ ಅವರೆಲ್ಲರೂ ಸ್ವರ್ಗವನ್ನ ಬಿಟ್ಟು ಪಲಾಯನ ಮಾಡುವಂತವರಾಗಿರ್ತಾರೆ. ಈ ಘಟನೆಯಿಂದ ದೇವತೆಗಳ ತಾಯಿಯಾಗಿರುವಂತಹ ಅದಿತಿ ದೇವಿಗೆ ಮನನೊಂದು ಅದೇನು ಹೀಗಾಯ್ತಲ್ಲ ಎಂಬುದಾಗಿ ಇದಕ್ಕೆ ಉಪಾಯ ಪರಿಹಾರ ನೋಡ್ಕೋಬೇಕು ಅಂತ ಹೇಳಿ ತಮ್ಮ ಪತಿಯಾಗಿರುವಂತಹ ಕಶ್ಯಪ ಪ್ರಜಾಪತಿಯನ್ನ ಕುರಿತು ಕೇಳ್ಕೊಂಡಾಗ ಕಶ್ಯಪರು ಹೇಳ್ತಾರೆ, ಯಾರ ಶರೀರ, ಯಾರ ತಂದೆ, ಯಾರ ಮಕ್ಕಳು ಆ ಮೋಹದಲ್ಲಿ ಸಿಕ್ಕಾಕೊಳ್ಬೇಡ ಅಂತಂದ್ರು ಅವಳು ಕೇಳೋದಿಲ್ಲ. ಆದ್ರೂ ಅವಳು ಆಸೆ ಈಡೇರಿಸಬೇಕಾಗಿರೋದು ಪತಿಯ ಕರ್ತವ್ಯ ಅನ್ನೋ ಕಾರಣದಿಂದ ಅವಳಿಗೆ ಪಯೋವ್ರತವನ್ನು ಉಪದೇಶ ಮಾಡ್ತಾರೆ. ಪಯೋವ್ರತ ಅದ್ರ ಬಗ್ಗೆ ನಾವು ಹಿಂದೆ ನೋಡಿದ್ವಿ. ಫಾಲ್ಗುಣ ಮಾಸದ ಪ್ರತಿಪದೆಯಿಂದ ದ್ವಾದಶಿವರೆಗೆ ಇರುವಂತಹ ವ್ರತ ಅದು. ಕೇವಲ ಹಾಲನ್ನು ಮಾತ್ರ ಸೇವಿಸುವಂತಹದ್ದು. ವಿಷ್ಣು ಪೂಜೆ ವಿಶೇಷವಾಗಿ ಇದರಲ್ಲಿರುವಂತಹದ್ದು. ಇವತ್ತಿಗೂ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸಂತಾನಕ್ಕೋಸ್ಕರ ಈ ಪಯೋವ್ರತವನ್ನು ಮಾಡುವಂತಹವರು ಅನೇಕ ಮಾತೆಯರನ್ನ ನಾವು ನೋಡಬಹುದು. ಕಶ್ಯಪ ಮಹರ್ಷಿಗಳು ಯಾವ ಪ್ರಕಾರ ಆ ಪಯೋವ್ರತದ ನಿಯಮಗಳನ್ನ ಹೇಳಿ ಅದನ್ನ ಆಚರಿಸುವಂತ ಅದಿತಿ ದೇವಿಗೆ ಆಜ್ಞೆಯನ್ನು ಕೊಡ್ತಾರೆಯೋ, ಅದಿತಿ ದೇವಿ ಚಾಚು ತಪ್ಪದಂತೆ ಆ ವ್ರತವನ್ನು ಆಚರಣೆ ಮಾಡ್ತಾರೆ. ಆ ವ್ರತದ ಆಚರಣೆಯ ಪ್ರಭಾವದಿಂದ ಒಂದು ಕಶ್ಯಪ ಬ್ರಹ್ಮನಿಂದ ಹೇಳಲ್ಪಟ್ಟಿರುವಂತಹದ್ದು, ಮತ್ತೊಂದು ಅದಿತಿ ದೇವಿ ಅದನ್ನ ಬಹಳ ಶ್ರದ್ಧೆಯಿಂದ ಮಾಡಿರುವಂತಹದ್ದು. ಹೀಗಿರುವಾಗ ಆ ವ್ರತ ಸಾಂಗತೆ ಅಥವಾ ಆ ವ್ರತದ ಫಲಸ್ವರೂಪಿಯಾಗಿ ಭಗವಂತನು ಅಲ್ಲಿ ಪ್ರತ್ಯಕ್ಷವಾಗುವಂತಹದ್ದು ಸಾಮಾನ್ಯವೇ ಆಗಿತ್ತು. ಹಾಗಾಗಿ ಅದಿತಿ ದೇವಿಯ ಪಯೋವ್ರತವನ್ನ ಪುರಸ್ಕರಿಸಿ ಅಥವಾ ಅದಕ್ಕೆ ಮೆಚ್ಚಿ ಭಗವಂತನು ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಒಂದು ಮಾತನ್ನ ವಿಶೇಷವಾಗಿ ಹೇಳ್ತಾನೆ. ಹೇ ಅದಿತಿ ದೇವಿ, ನಿನ್ನ ತಪಶ್ಚರ್ಯಕ್ಕೆ, ನಿನ್ನ ಶ್ರದ್ಧೆಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿದ್ದೇನೆ, ವರವನ್ನು ಕೊಡಲು ಬಂದಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತು. ನಿನ್ನ ಮಕ್ಕಳು ಸ್ಥಾನಭ್ರಷ್ಟರಾಗಿ ಅಧಿಕಾರವನ್ನು ಕಳೆದುಕೊಂಡವರಾಗಿ ಅಲೆದಾಡ್ತಾ ಇದ್ದಾರೆ. ಯಾವ ತಾಯಿಗೂ ತನ್ನ ಮಕ್ಕಳು ಈ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀನು ನಿನ್ನ ಮಕ್ಕಳಿಗಾದ ಅನ್ಯಾಯ ಅಪಮಾನಗಳನ್ನ ಸೇಡಿ ತೀರಿಸಿಕೊಳ್ಬೇಕು, ಶತ್ರುಗಳನ್ನ ಸಂಹರಿಸಬೇಕು, ಮತ್ತೆ ನನ್ನ ಮಕ್ಕಳು ತನ್ನ ಜಾಗದಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ವಿಜಯಿಯಾಗಿ ಮೆರೀಬೇಕು, ಅದನ್ನೆಲ್ಲ ನೀನ್ ನೋಡ್ಬೇಕು ಅನ್ನುವಂತಹದ್ದು ನಿನ್ನ ಆಸೆ. ಒಪ್ಪೋಣ, ನಂಗೊತ್ತು. ಇಷ್ಟ ಹೇಳಿ ಆಮೇಲೆ ವಿಶೇಷವಾಗಿರುವಂತಹ ಮಾತು ಅಂದ್ರೆ, ಆದ್ರೆ ಹೇ ದೇವಿ, ಈಗ ಕಾಲ ಅನ್ನುವಂತಹದ್ದು ಇನ್ನೂ ಕೂಡಿ ಬಂದಿಲ್ಲ, ಪಕ್ವವಾಗಿಲ್ಲ. ಅದು ಅಲ್ಲದೆ ಆ ಬಲಿ ಚಕ್ರವರ್ತಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರ ತೇಜಸ್ಸಿನಿಂದ ಕೂಡಿಕೊಂಡು, ಅವರ ತೇಜಸ್ಸಿನ ರಕ್ಷಣೆಯಿಂದ ಕೂಡಿಕೊಂಡು ಬಂದಂಥವರಾಗಿದ್ದಾರೆ. ಯಾರಿಗೆ ಬ್ರಾಹ್ಮಣರ ತೇಜಸ್ಸಿನ ರಕ್ಷಣೆ ಇರುತ್ತೋ ಅವರಿಗೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ನೀನು ಇಷ್ಟು ಕಷ್ಟ ಸಾಧ್ಯವಾಗಿರುವಂತಹ ಪಯೋವ್ರತವನ್ನ ಮಾಡಿದ್ದೀಯ. ಆ ವ್ರತ ನಿಷ್ಫಲವಾಗಿ ಕೂಡುದು. ನಿನಗೋಸ್ಕರ ನಾನೇನಾದ್ರೂ ಉಪಾಯ ಮಾಡ್ತೇನೆ ಅಂತ ಹೇಳಿ ಆಮೇಲೆ ಏನ್ ಹೇಳ್ತಾರೆ, ನಿನ್ನ ಈ ಆಸೆ ಈಡೇರಿಸೋದಕ್ಕೋಸ್ಕರವಾಗಿ ಬ್ರಾಹ್ಮಣರ ಆಶೀರ್ವಚನದ ಶ್ರೀರಕ್ಷಣೆಯಲ್ಲಿ ಇರುವಂತಹ ಅವನಿಗೆ ಬ್ರಾಹ್ಮಣರ ಅವಮಾನದ ಮೂಲಕವೇನೆ ಆ ಶ್ರೀರಕ್ಷಣೆ, ಆ ರಕ್ಷಣೆಯ ಕೋಟೆ ಏನಿದೆ, ಬ್ರಾಹ್ಮಣ ಆಶೀರ್ವಚನ ಅಂತ ಕೋಟೆ, ಆ ಕೋಟೆಯಿಂದ ಅವನಿಗೆ ಹೊರ ಬರೋದು ಹೇಗೆ ಅಂತಂದ್ರೆ ಬ್ರಾಹ್ಮಣನ ಅವಮಾನದ ಮೂಲಕವೇನೆ. ಆ ಕಾರಣಕ್ಕಾಗಿ ನಾವು ಉಪಾಯ ಮಾಡಬೇಕಾಗಿದೆ. ಆ ಬಲಿ ಚಕ್ರವರ್ತಿಯಿಂದ ಬ್ರಾಹ್ಮಣನ ಅವಮಾನವಾಗಬೇಕು, ಅದನ್ನು ಘಟಿಸಬೇಕು ಅನ್ನುವಂಥದ್ದಾದ್ರೆ ನಾನು ನಿನ್ನ ಉದರದಲ್ಲಿ
ಒಬ್ಬ ಬ್ರಾಹ್ಮಣ ವಟುವಾಗಿಯೇನೆ ಬರ್ತೇನೆ ಎನ್ನುವಂತಹ ಮಾತನ್ನ ಅಭಯ ವಚನವನ್ನ ಅಲ್ಲಿ ಕೊಡುವಂತವನಾಗ್ತಾನೆ. ಅದರಿಂದ ಅದಿತಿ ದೇವಿ ಬಹಳ ಪ್ರಸನ್ನರಾಗ್ತಾಳೆ. ಈ ಮಾತನ್ನ ಕಶ್ಯಪ ಬ್ರಹ್ಮರು ತಮ್ಮ ದಿವ್ಯ ಜ್ಞಾನದಿಂದ ತಿಳಿದುಕೊಳ್ತಾರೆ. ಆವಾಗ್ಲೇನೆ ಅವರು ತಮ್ಮ ಎಲ್ಲಾ ತಪಸ್ಸನ್ನ ಸೇರಿಸಿ ಶೇಖರಿಸಿ ಒಟ್ಟುಗೂಡಿಸಿ ಭಗವಂತನು ನನ್ನ ಈ ಶರೀರದಲ್ಲಿ ತನ್ನ ಅಂಶದ ಮೂಲಕ ಪ್ರವೇಶಿಸಿ ತನ್ಮೂಲಕವಾಗಿ ಅದಿತಿ ಗರ್ಭವನ್ನ ಪ್ರವೇಶಿಸಲಿದ್ದಾನೆ ಎನ್ನುವುದನ್ನ ಕಂಡುಕೊಂಡಂತಹ ಅವರು ಅದನ್ನ ತನ್ನ ತಪಶ್ಶಕ್ತಿಯಿಂದ ಇನ್ನೊಂದಿಷ್ಟು ಆ ವೀರ್ಯವನ್ನ ತೇಜೋವತ್ತನ್ನಾಗಿ ಮಾಡಿ ಯಾವ ರೀತಿ ವಾಯು ಎರಡು ಕೊಂಬೆಗಳ ಮಧ್ಯದಲ್ಲಿ ಘರ್ಷಣೆ ಮೂಲಕ ಅಗ್ನಿಯನ್ನ ಹುಟ್ಟಿಸುವಂಥವನಾಗ್ತಾನೆಯೋ ಆ ರೀತಿ ಭಗವಂತನು ಈ ಕಶ್ಯಪ ಮತ್ತು ಅದಿತಿಯರ ಮೂಲಕವಾಗಿ ಬಹಳ ತೇಜಃಪುಂಜನಾಗಿರುವಂತಹ ಒಬ್ಬ ಬ್ರಾಹ್ಮಣ ವಟುವಿನ ರೂಪದಲ್ಲಿ ಹುಟ್ಟಿ ಬರುವಂಥವನು ಅನ್ನೋ ರೂಪದಲ್ಲಿ ಹೇಳಿರ್ತಾನೆ. ಇದನ್ನು ಕಂಡಂತಹ ಅಥವಾ ಈ ವಾಕ್ಯದ ಅಭಯ ವಚನವನ್ನ ಪಡೆದಿರುವಂತಹ ಅದಿತಿ ದೇವಿ ವಿಷ್ಣುವಿಗೆ ಪ್ರಾರ್ಥನಾ ವಚನಗಳಿಂದ ನಮಸ್ಕಾರ ಮಾಡಿ ಅವನನ್ನು ಬೀಳ್ಕೊಡ್ತಾಳೆ. ಆಮೇಲೆ ಯಥಾ ಪ್ರಕಾರ ಭಗವಂತನ ಆಜ್ಞೆಯಂತೆ ಕಶ್ಯಪ ಋಷಿಯಲ್ಲಿ ಭಗವಂತನ ಅಂಶ ಪ್ರವೇಶವಾಗ್ತದೆ. ಅದನ್ನ ಕಶ್ಯಪನು ಅದಿತಿ ದೇವಿಯಲ್ಲಿ ಗರ್ಭದಲ್ಲಿ ಇರಿಸುವನಾಗ್ತಾನೆ. ಅದನ್ನ ಭಗವಂತನು ಆ ಗರ್ಭವೇ ಹೊಸ ಸೂರ್ಯವೋ ಎಂಬಂತೆ ಗೋಚರವಾಗ್ತಾ ಇದೆ ಅನ್ನೋ ರೂಪದಲ್ಲಿ ವರ್ಣನೆಯನ್ನು ನೋಡ್ತೇವೆ. ಆಶ್ರಮದುದ್ದಕ್ಕೂ ಹೊಸ ಸೂರ್ಯೋದಯವಾಯಿತೋ ಎನ್ನುವಂತಹ ರೀತಿಯಲ್ಲಿ ವರ್ಣನೆಗಳನ್ನು ನಾವು ನೋಡ್ತೇವೆ. ಹೀಗಿರುವಾಗ ಇತ್ತಂ ವಿರಿಂಚಿ ಸ್ತುತ ಕರ್ಮ ವೀರ್ಯ ಪ್ರಾದುರ್ಬಭೂವಾಮೃತಭೂರದಿತ್ಯಾಂ ಚತುರ್ಭುಜ ಶಂಖ ಗದಾಬ್ಜ ಚಕ್ರ ಪಿಶಂಗವಾಸ ನಲಿನಾಯತೆ ಕ್ಷಣಃ. ಹೀಗೆ ನವಮಾಸಗಳು ತುಂಬಲಾಗಿ ಆ ಅದಿತಿ ದೇವಿಯ ಗರ್ಭದಿಂದ ಮಹಾವಿಷ್ಣುವು ತನ್ನ ಚತುರ್ಭುಜಗಳಿಂದಲೂ ಕೂಡಿಕೊಂಡು ಆ ಭುಜಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನ ಕ್ರಮವಾಗಿ ಧರಿಸಿಕೊಂಡು ಪಿಶಂಗವಾಸ ಪೀತಾಂಬರಧಾರಿಯಾಗಿ ನಲಿನಾಯತೆ ಕ್ಷಣ ಕಮಲಾಕ್ಷಣ ಕಮಲದಂತೆ ಕಣ್ಣಿರುವಂತಹ ಆ ಸುಂದರ ಮುಖದ ಉಳ್ಳವನಾಗಿ ಭಗವಂತನು ಚತುರ್ಭುಜ ರೂಪದಲ್ಲಿಯೇನೆ ಅಲ್ಲಿ ಅದಿತಿ ದೇವಿಯ ಗರ್ಭದಿಂದ ಹುಟ್ಟುವಂಥವನಾಗ್ತಾನೆ. ಇದನ್ನು ಕಂಡಂತಹ ಕಶ್ಯಪನು ಆ ಇಡೀ ಆಶ್ರಮದಲ್ಲಿ ಕತ್ತಲೆಯನ್ನು ನಿವಾರಿಸುವಂತಹ ಜ್ಞಾನದ ಪ್ರಕಾಶ ಹೇಗೆ ಹೊಳಿತಾ ಎಲ್ಲವನ್ನೂ ಕತ್ತಲೆ ದೂರ ಸರಿಸಿ ಅಂಧಕಾರವನ್ನು ದೂರ ಸರಿಸಿ ಪ್ರಕಾಶವನ್ನು ಬೆಳಗ್ತಾ ಇದೆಯೋ ಹಾಗೆ ಬೆಳಗುವಂತೆ ಕಂಡು ಸುತ್ತಮುತ್ತಲಿನಲ್ಲಿರುವಂತಹ ದಶ ದಿಕ್ಕುಗಳಲ್ಲಿರುವಂತಹ ನಿರ್ಮಲ ಮಲಿನತೆ ಅಂಧಕಾರ ದೂರವಾಯಿತು. ಇದನ್ನು ಕಂಡಂತಹ ನಿಸರ್ಗದಲ್ಲಿ ಹೊಸ ಸೂರ್ಯೋದಯವಾಯಿತು ಅನ್ನುವಂತಹ ರೀತಿಯಲ್ಲಿ ಹಕ್ಕಿಗಳ ಚಿಲಿಪಿಲಿ ಆಟ, ಆಮೇಲೆ ನವಿಲುಗಳು ಕೂಗುವಂತಹದ್ದು, ಹೀಗೆ ಎಲ್ಲಾ ಶುಭ ಶಕುನಗಳು ಅನ್ನುವಂತಹದ್ದನ್ನ ನಾವು ಆ ಸಂದರ್ಭದಲ್ಲಿ ನೋಡುತ್ತೇವೆ. ಆಗ ಶ್ರೋಣಾಯಾಂ ಶ್ರವಣ ದ್ವಾದಶ್ಯಾಂ ಮುಹೂರ್ತೆಭಿಜಿತೆ ಪ್ರಭು ಸರ್ವೇ ನಕ್ಷತ್ರ ತಾರಾದ್ಯಾಶ್ಚಕ್ರುಸ್ತಜ್ಜನ್ಮ ದಕ್ಷಿಣಂ. ಶ್ರಾವಣ ಬಹುಳ ದ್ವಾದಶಿ ತಿಥಿಯ ದಿವಸ ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನದ ಕಾಲದಲ್ಲಿ ಭಗವಂತನು ಆವಿರ್ಭವಿಸಿದನು ಅನ್ನುವಂಥ. ಆದ್ದರಿಂದ ವಾಮನ ಜಯಂತಿ ಅನ್ನೋದನ್ನ ಶ್ರಾವಣ ಬಹುಳ ದ್ವಾದಶಿಯಲ್ಲಿ ನಾವು ನೋಡ್ತೇವೆ. ಆ ತಿಥಿಗೆ ವಿಜಯ ದ್ವಾದಶಿ ಎನ್ನುವಂತಹ ಹೆಸರು ಬಹಳ ಪ್ರಸಿದ್ಧವಾಗಿರುವಂಥದ್ದು. ಹಾಗೆ ಭಗವಂತನು ಭೂಲೋಕದಲ್ಲಿ ಮನುಷ್ಯ ಶರೀರದಲ್ಲಿ ಅದಿತಿ ದೇವಿಯ ಗರ್ಭದ ಮೂಲಕವಾಗಿ ಬ್ರಾಹ್ಮಣ ವಟು ಶರೀರದಲ್ಲಿ ಹುಟ್ಟಿರುವುದನ್ನು ಗಮನಿಸೋದಕ್ಕೆ ಎಲ್ಲಾ ಲೋಕಗಳಿಂದ ಗಂಧರ್ವರು, ದೇವತೆಗಳು, ಮನುಗಳು, ಪಿತೃದೇವತೆಗಳು, ಅಗ್ನಿಶ್ವಾಪ್ತಾದಿ ದೇವತೆಗಳು, ವಿದ್ಯಾಧರರು, ಸಿದ್ಧರು, ಯಕ್ಷರು, ನಾಗರು, ಚಾರಣರರು ಎಲ್ಲರೂ ಬಂದು ತಮ್ಮ ತಮ್ಮ ಸ್ತೋತ್ರಾದಿಗಳಿಂದ ಭಗವಂತನನ್ನ ನಮಸ್ಕರಿಸಿ
ಅದಿತಿಯ ಆಶ್ರಮವನ್ನ ಸಂಪೂರ್ಣವಾಗಿ ಪುಷ್ಪ ವೃಷ್ಟಿಯಿಂದ ತುಂಬಿ ದೇವತೆಗಳೆಲ್ಲರೂ ಆನಂದಿಸ್ತಾರೆ. ಇದನ್ನ ಗಮನಿಸಿರುವಂತಹ ಅದಿತಿ ದೇವಿಯು ಕೂಡ ಬಹಳ ಆಶ್ಚರ್ಯಚಕಿತಳಾಗಿ ಚತುರ್ಮುಖ ರೂಪದಲ್ಲಿ ಭಗವಂತನ ದರ್ಶನವಾಯಿತು ಎನ್ನುವುದನ್ನು ನೋಡಿಸಿ ಜಯ ಜಯ ಎನ್ನುವಂತಹ ಘೋಷದಿಂದ ಭಗವಂತನಿಗೆ ಮಂಗಳವನ್ನ ಹಾಡುತ್ತಾರೆ. ಹೀಗೆ ಎಲ್ಲ ನೋಡ್ತಾ ಇರುವಾಗಲೇನೆ ಭಗವಂತನು ನಿಧಾನಕ್ಕಾಗಿ ತನ್ನ ಶರೀರವನ್ನ ಕುಬ್ಜಗೊಳಿಸುತ್ತಾ 4 ಕೈಗಳಿಂದ 2 ಕೈಗಳಾಗಿ ಇದ್ದಿರುವಂತಹ ಗಾತ್ರ ನಿಧಾನಕ್ಕೆ ಕಡಿಮೆ ಆಗ್ತಾ ಆಗ್ತಾ ವಾಮನ ಅಂದ್ರೆ ಕುಳ್ಳ ಅಂತ ಅರ್ಥ ಸಂಸ್ಕೃತದಲ್ಲಿ. ಕುಬ್ಜ ರೂಪದಲ್ಲಿ, ಕುಳ್ಳನ ರೂಪದಲ್ಲಿ ಆದರೂ ಬಹಳ ಸುಂದರವಾದ ಆಕರ್ಷಣವಾಗಿರುವಂತಹ ರೂಪದಲ್ಲಿ ಅಲ್ಲಿ ಬದಲಾವಣೆ, ತನ್ನ ಆಕೃತಿಯ ಬದಲಾವಣೆಯನ್ನು ಮಾಡಿಕೊಳ್ತಾನೆ. ಇದನ್ನು ಗಮನಿಸಿದಂತಹ ಅಲ್ಲಿರುವಂತಹ ಎಲ್ಲಾ ದೇವತೆಗಳು, ಋಷಿ ಮುನಿಗಳು ಭಗವಂತನ ಒಂದು ಸೂಚನೆಯನ್ನ ಗಮನಿಸ್ತಾರೆ. ಏನು ಸೂಚನೆ ಅಂತ ಹೇಳಿದ್ರೆ, ಒಬ್ಬ ಪುಟ್ಟ ಬಾಲಕನ ರೂಪದಲ್ಲಿ, ಅದರಲ್ಲಿಯೂ ಬಹಳ ಕುಳ್ಳವಾಗಿರುವಂತಹ ಬಾಲಕ ರೂಪದಲ್ಲಿ ಭಗವಂತನು ಹುಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ, ಈ ಹಿಂದೆ ಹೇಳಿರುವಂತಹ ಭಗವಂತನ ಮಾತು ಏನದು, ಆ ಬಲಿಚಕ್ರವರ್ತಿಯನ್ನ ನಿಗ್ರಹಿಸೋದಕ್ಕೆ ಬ್ರಾಹ್ಮಣನಿಗೆ ಅವಮಾನವಾಗುವುದು, ಅಲ್ಲಿಂದಲೇನೆ ಅವನಿಗೆ ಬ್ರಾಹ್ಮಣನ ಶ್ರೀರಕ್ಷಣೆ ಅನ್ನೋದು ಛಿದ್ರಗೊಳ್ಳುತ್ತೆ ಅನ್ನುವಂತಹ ಮಾತನ್ನ ನೆನಪಿಸಿಕೊಂಡು, ಈ ಬ್ರಾಹ್ಮಣ ವಟುವಿಗೆ ಅಂದ್ರೆ ಭಗವಂತನು ನಮಗೆ ಸೂಚನೆ ಕೊಡ್ತಾ ಇದ್ದಾನೆ, ನಾನು ಬ್ರಾಹ್ಮಣ ವಟುವಿನ ರೂಪದಲ್ಲಿ ಆ ಬಲಿ ಚಕ್ರವರ್ತಿಗೆ ಹೋಗಬೇಕಾಗಿದೆ, ಆದ್ರಿಂದ ತಾವೆಲ್ಲರೂ ಸೇರಿ ನಮಗೆ ಉಪನಯನ ಮಾಡಬೇಕು ಎನ್ನುವಂತಹ ಸೂಚನೆ ಕೊಡ್ತಾ ಇದ್ದಾನೆ ಎನ್ನುವುದನ್ನ ಅಲ್ಲಿರುವಂತಹ ಎಲ್ಲ ಋಷಿ ಮುನಿಗಳು, ದೇವತೆಗಳು ಅದನ್ನು ಗಮನಿಸ್ತಾರೆ. ವಿಷ್ಣು ಪುರಾಣದಲ್ಲಿ ಅದಿತಿ ದೇವಿಗೆ ಭಗವಂತ ಈ ಮಾತನ್ನ ನೇರವಾಗಿ ಹೇಳಿದ್ದ ಅನ್ನೋ ಮಾತನ್ನು ಕೇಳ್ತೇವೆ. ಅಂದ್ರೆ ನಾನು ನಿನ್ನ ಗರ್ಭದಲ್ಲಿ ಹುಟ್ಟುತ್ತೇನೆ, ನೀವು ನನಗೆ ಹುಟ್ಟಿದ ತಕ್ಷಣದಲ್ಲಿ ಉಪನಯನ ಮಾಡಬೇಕು ಅನ್ನುವ ಮಾತನ್ನ ಭಗವಂತನೇ ಅದಿತಿ ದೇವಿಗೆ ಆಜ್ಞೆ ಮಾಡಿದ್ದ ಎನ್ನುವ ಮಾತು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಭಾಗವತದಲ್ಲಿ ಸುತ್ತಮುತ್ತಲು ಇರುವಂತಹ ಋಷಿಗಳು, ಮುನಿಗಳೆಲ್ಲರೂ ಭಗವಂತನು ತನ್ನ ಗಾತ್ರ ಬದಲಾಯಿಸಿ ಕುಳ್ಳ ವಟುವಾಗಿರುವ ಆ ರೂಪವನ್ನು ನೋಡಿ ಭಗವಂತನ ಆಣತಿಯನ್ನ ಅಥವಾ ಅವನ ಆಸೆಯನ್ನ ಇವರು ಕಂಡುಕೊಂಡ್ರು, ಅವನ ಇಚ್ಛೆಯನ್ನ ಇವರು ಅರ್ಥ ಮಾಡಿಕೊಂಡ್ರು ಅನ್ನೋ ರೂಪದಲ್ಲಿ ವರ್ಣನೆಯನ್ನು ನಾವು ನೋಡ್ತೇವೆ. ಹೀಗೆ ಕಥೆಯಲ್ಲಿ ಒಂದು ಪುರಾಣದ ಇನ್ನೊಂದು ಪುರಾಣಕ್ಕೆ ಹಂಗೆ ವರ್ಷನ್ಸ್ಗಳು ಅನ್ನುವಂಥದ್ದು, ಪುಟ್ಟ ಪುಟ್ಟ ದೃಷ್ಟಿಕೋನದ ವ್ಯತ್ಯಾಸಗಳು ಅನ್ನುವಂಥದ್ದು ಕಾಣ್ತಾ ಇರ್ತವೆ. ಅದು ಸಹಜವಾಗಿ ಇರುವಂತಹದ್ದು. ಆಗ ಎಲ್ಲರೂ ಸಂಭ್ರಮದಿಂದ ಭಗವಂತನ ಉಪನಯನಕ್ಕೆ ತಯಾರು ಮಾಡ್ತಾರೆ. ಇದು ಬಹಳ ಮಹತ್ವದ್ದು. ತಂದೆ ಆಗಿರುವಂತಹ ಕಶ್ಯಪ ಮಹರ್ಷಿ ಮೊದಲು ಅವನಿಗೆ ಜಾತಕರ್ಮದಿಂದ ಪ್ರಾರಂಭ ಮಾಡಿಕೊಂಡು ಜಾತಕರ್ಮ, ನಾಮಕರಣ, ಆಮೇಲೆ ನಿಷ್ಕ್ರಮಣ, ಉಪಾವೇಶನ, ಅನ್ನಪ್ರಾಶನ, ಚೌಲ, ಇಲ್ಲಿವರೆಗೂ ಎಲ್ಲಾ ಸಂಸ್ಕಾರಗಳನ್ನ ಏಕತಂತ್ರೇಣ ಅಂದ್ರೆ ಒಂದೇ ಸ್ಥಾನದಲ್ಲಿ ಒಂದೇ ಸಮಯದಲ್ಲಿ ಒಟ್ಟಿಗೆ ಸೇರಿಸಿ ಮಾಡುವಂಥವನಾಗ್ತಾನೆ. ಆಮೇಲೆ ಉಪನಯನ ಚೌಲ ಮತ್ತು ಉಪನಯನ ಸಂಸ್ಕಾರ ಪ್ರಾರಂಭವಾದಾಗ ಆ ಉಪನಯನ ಸಂಸ್ಕಾರದ ವರ್ಣನೆ ಬಹಳ ಸುಂದರವಾಗಿ ಅಥವಾ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಾವಿಲ್ಲಿ ನೋಡಬಹುದು. ಉಪನಯನದಲ್ಲಿ ಏನಾಗುತ್ತೆ, ತಂದೆ ಆದಂಥವನು ಮಗನಿಗೆ ಗಾಯತ್ರಿ ಮಂತ್ರದ ಉಪದೇಶವನ್ನು ಕೊಡ್ತಾನೆ. ಇಲ್ಲಿ ಭಗವಂತನಿಗೆ ಕಶ್ಯಪ ಮಹರ್ಷಿ ಉಪದೇಶ ಕೊಡ್ಬೇಕೇನೋ ಅಲ್ಲ, ಗಾಯತ್ರಿ ಮಂತ್ರದ ಅಧಿಷ್ಠಾತ್ರ ದೇವತೆಯಾಗಿರುವಂತಹ ಸವಿತ್ರ ಸೂರ್ಯನಾರಾಯಣನು ಸ್ವತಃ ಅವನೇ ಬಂದು ಈ ಭಗವಂತನ ಈ ವಾಮನ ವಟು ರೂಪವಿಗೆ ಗಾಯತ್ರಿ ಮಂತ್ರದ ಉಪದೇಶ ಕೊಡ್ತಾನೆ. ಅಂದ್ರೆ ಗಾಯತ್ರಿ ಮಂತ್ರದ ಯಾವ್ದು ಅಧಿಷ್ಠಾತ್ರ ದೇವತೆ ಇದ್ದಾರೆ ಸವಿತ್ರ ಸೂರ್ಯ, ಅವನೇ ಬ್ರಹ್ಮೋಪದೇಶ ಮಾಡುವಂಥವನಾಗ್ತಾನೆ. ಆಮೇಲೆ ಯಜ್ಞೋಪವೀತ ಯಾರು ಹಾಕಿದ್ರು, ದೇವಗುರು ಆಗಿರುವಂತಹ ಬೃಹಸ್ಪತಿ ಆ ವಟುವಿಗೆ ಯಜ್ಞೋಪವೀತವನ್ನ ಧಾರಣೆ ಮಾಡಿಸುವಂಥವನಾಗ್ತಾನೆ. ಆಮೇಲೆ ಮೌಂಜಿ ಬಂಧನ ಅಂತ, ಮೌಂಜಿ ಅಂದ್ರೆ ಮುಂಜಾ ಅಂತ ಹೇಳಲ್ಪಡುವಂತಹ ಒಂದು ಜಾತಿಯ ಹುಲ್ಲು, ದರ್ಭೆ ತರಾನೇ ಇರುತ್ತೆ. ದರ್ಭೆಗೆ ಬಹಳ ತೀಕ್ಷ್ಣವಾದ ಮುಳ್ಳುಗಳ ತರ ಇರ್ತದೆ. ಅದು ಸ್ವಲ್ಪ ನಾವು ಜಾಗರೂಕತೆ ತಪ್ಪಿದ್ರೆ ಚರ್ಮ ಕಟ್ ಆಗತ್ತೆ ದರ್ಭೆನಲ್ಲಿ, ಆದ್ರೆ ಮುಂಜಾನಲ್ಲಿ ಹಾಗಾಗೋದಿಲ್ಲ, ಅಷ್ಟೇನೆ ವ್ಯತ್ಯಾಸ. ನೋಡೋದಕ್ಕೆ ಸೇಮ್ ಹಸಿರು ಹಳದಿ, ತಿಳಿ ಹಸಿರು, ತಿಳಿ ಹಳದಿ, ಬಿಳಿ ಈ 3 ಬಣ್ಣದಲ್ಲಿ ಇರ್ತದೆ. ಆ ಮುಂಜಾ ಎನ್ನುವಂತಹ ದರ್ಭವನ್ನ ಆ ಹುಲ್ಲನ್ನ ಸಂಗ್ರಹಿಸಿ ಆ ಹುಲ್ಲನ್ನ ಹೆಣೆದು ಸೊಂಟಕ್ಕೆ ಒಂದು ಮೇಖಲಾ ಅಂತ ಮಾಡ್ತಾರೆ.
ಅಂದರೆ ನಾವು ಆಧುನಿಕ ಭಾಷೆಯಲ್ಲಿ ಹೇಳೋದಂತಂದ್ರೆ ಬೆಲ್ಟ್, ಸೊಂಟಕ್ಕೆ ಕಟ್ಕೊಳ್ಳುವಂತಹದ್ದು. ಅದು ಮುಂಜಾ ಹುಲ್ಲಿನಿಂದ ಮಾಡ್ತಾರೆ. ಆ ಮುಂಜಾ ಹುಲ್ಲಿನಿಂದ ಮಾಡಲ್ಪಟ್ಟಿರುವಂತಹ ಆ ಮೇಖಲೆಯನ್ನು ಧರಿಸೋದಕ್ಕೆ ಅವನಿಗೆ ಮೌಂಜಿ ಬಂಧನ ಅಂತ ಕರೀತಾರೆ. ಆ ಮೌಂಜಿ ಬಂಧನವೇ ಕನ್ನಡದಲ್ಲಿ ಮುಂಜಿವೆ ಅಂತ ಆಗಿದೆ. ನಾವು ಮುಂಜುವೆ ಅನ್ನೋ ಪದದ ಹಿನ್ನೆಲೆ ಇಷ್ಟು. ಮುಂಜಾ ಹುಲ್ಲು. ಈ ಭಗವಂತನ ಉಪನಯನದಲ್ಲಿ ಆ ಮೌಂಜಿ ಬಂಧನ ಯಾರು ಮಾಡಿದ್ರು ಅನ್ನುವಂತಾದ್ರೆ ತಂದೆಯಾಗಿ ಸ್ಥಾನದಲ್ಲಿರುವಂತಹ ಕಾಶ್ಯಪ ಬ್ರಹ್ಮನೇ ಮೌಂಜಿಯನ್ನ ಕಟ್ಟುವಂಥವನಾಗ್ತಾನೆ, ಮೇಖಲಾ ಬಂಧನ ಮಾಡುವಂಥವನಾಗ್ತಾನೆ. ಇನ್ನು ಅವನಿಗೆ ಉಪನಯನದಲ್ಲಿ ಈ ಆಸನ ಕೂತ್ಕೊಳ್ಳೋದಕ್ಕೆ ಕೃಷ್ಣಾಜಿನ ಅನ್ನುವಂತಹದ್ದು ಕೊಡ್ತಾರೆ. ಈ ಭಗವಂತನಿಗೆ ಕೃಷ್ಣಾಜನವನ್ನ ಯಾರು ಕೊಟ್ಟರು ಅಂದ್ರೆ ಸಾಕ್ಷಾತ್ ಭೂದೇವಿಯೇನೆ ಕೃಷ್ಣಾಜನೆಯನ್ನ ಭಗವಂತರು ಕೊಡುವ, ಪೃಥ್ವಿ ದೇವಿಯೇ ಕೃಷ್ಣಾಜನವನ್ನ ಕೊಡುವಂಥವ್ರು ಆಗ್ತಾಳೆ. ಇನ್ನು ಚಂದ್ರ ಅವನ ಕೈಯಲ್ಲಿ ದಂಡವನ್ನ, ಉಪನಯನವಾಗುವಾಗ ಉಪನಯನ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಪಾಲಾಶ ಕೇಶ ಸಂಹಿತಂ ಪಾಲಾಶ ದಂಡಂ ದದ್ಯಾತ್ ಅಂತ ಮಂತ್ರ ಬರ್ತದೆ. ಅವನ ತಲೆಗೂದಲು ಎಷ್ಟು ಎತ್ತರ ಇರ್ತದೆ, ಅವನ ಕೆಳಗಡೆಯಿಂದ ನಿಂತಾಗ ಕೂದಲು ಸಹಿತವಾಗಿ ಅವನು ಎಷ್ಟು ಎತ್ತರದಲ್ಲಿ ಇರ್ತಾನೆಯೋ ಅಷ್ಟು ಎತ್ತರದ ಒಂದು ಪಲಾಶ ವೃಕ್ಷದ ದಂಡ ಅವನ ಕೈಯಲ್ಲಿ ಕೊಡಬೇಕು ಅನ್ನುವಂಥದ್ದು ಉಪನಯನದಲ್ಲಿ ಬರುವಂತಹ ಮಾತು. ಆ ದಂಡವನ್ನ ಯಾರು ಕೊಡ್ತಾರೆ ಅಂದ್ರೆ ಚಂದ್ರ, ವನಸ್ಪತಿಗಳಿಗೆ ಎಲ್ಲ ಔಷಧಿಗಳಿಗೆ ಒಡೆಯನಾಗಿರುವಂತಹ ಚಂದ್ರನು ತನ್ನ ಔಷಧಿ ವನಸ್ಪತಿಗಳಲ್ಲಿಯೇ ಒಂದಾಗಿರುವಂತಹ ಪಲಾಶ ಎನ್ನುವಂತಹ ವೃಕ್ಷದ ದಂಡವನ್ನ ಅವನಿಗೆ ಕೊಡ್ತಾನೆ. ಇನ್ನು ತಾಯಿಯಾಗಿರುವಂತಹ ಅದಿತಿ ದೇವಿ ಅವನಿಗೆ ಕೌಪೀನವನ್ನ ತೊಡಿಸುವಂಥವಳಾಗ್ತಾಳೆ. ಕೌಪೀನ ಅಂದ್ರೆ ನಾವು ಲಂಗೋಟಿ ಅಂತೇನು ಹೇಳ್ತೇವೆ, ಅದನ್ನು ತೊಡಿಸುವಂಥವಳಾಗ್ತಾಳೆ. ಆಕಾಶಾಭಿಮಾನಿ ದೇವತೆ, ಆಕಾಶವೇ ಅಂದ್ರೆ ಆಕಾಶದ ಅಭಿಮಾನ ದೇವತೆ ಆಗಿರುವಂಥವನು, ಆಕಾಶಾಭಿಮಾನಿ ದೇವತೆ ಅವನು ಈ ವಾಮನ ವೇಷದಲ್ಲಿರುವಂತಹ ಭಗವಂತನಿಗೆ ಛತ್ರವನ್ನ ಕೊಡುವಂಥವನಾಗ್ತಾನೆ. ಛತ್ರ, ವಾಮನ ರೂಪ ನೋಡಿದಾಗ ಅವನ ಹತ್ರ ಛತ್ರಿ ಅನ್ನೋದೊಂದು ಇರುತ್ತದಲ್ಲ, ಆ ಛತ್ರವನ್ನ ಅವನು ಆಕಾಶ ದೇವತೆಗಳು ಕೊಟ್ಟಿರುವಂಥದ್ದು. ಹೀಗಿರೋ ಈ ಪ್ರಕಾರ ಚತುರ್ಮುಖ ಬ್ರಹ್ಮನೇ ಸಾಕ್ಷಾತ್ ಅಲ್ಲಿಗೆ ಬಂದು ಆ ವಟುವಿಗೆ ಕಮಂಡಲವನ್ನು ಕೊಡುವಂಥವನಾಗ್ತಾನೆ. ಆಮೇಲೆ ಸರಸ್ವತಿ ಜಪಮಾಲೆಯನ್ನು ಕೊಡುವಂಥವಳಾಗ್ತಾನೆ. ಸಪ್ತರ್ಷಿಗಳು ದರ್ಭೆಯನ್ನು ಕೊಡುವಂಥವ್ರಾಗ್ತಾರೆ. ಇಷ್ಟೆಲ್ಲ ತೆಗೆದುಕೊಂಡು ಆ ವಟುವಾಗಿರುವಂತಹ ಭಗವಂತನು ಯಕ್ಷರಾಜನಾದಂತಹ ಕುಬೇರನು ಅವನಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ಕೊಡುವಂಥವನಾಗ್ತಾನೆ. ನೋಡಿ ಎಷ್ಟು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂತ ಹೇಳಿ, ಕೈಯಲ್ಲಿ ದಂಡ, ಕಮಂಡಲು, ಜಪಮಾಲೆ, ಭಿಕ್ಷಾ ಪಾತ್ರೆ, ಛತ್ರೆ ಇಷ್ಟೆಲ್ಲ ಹಿಡಿದುಕೊಂಡಿದ್ದಾನೆ ಅವನು, ಈ ಕೈಲಿ ಎಲ್ಲ ಸೇರಿಸ್ಕೊಂಡು. ಈಗ ಇಟ್ಕೊಂಡು ಇನ್ನು ಅಗ್ನಿ ಕಾರ್ಯ ಮಾಡುವುದಕ್ಕೋಸ್ಕರವಾಗಿ ಸಮಿತ್ತನ್ನ ತೆಗೆದುಕೊಂಡು ಸಪ್ತರ್ಷಿಗಳು ತಯಾರು ಮಾಡಿರುವಂತಹ ಅಗ್ನಿಯಲ್ಲಿ ಆ ಸಪ್ತರ್ಷಿಗಳು ಕೊಟ್ಟಿರುವಂತಹ ದರ್ಭೆಯನ್ನ ಅಗ್ನಿಯ 4 ದಿಕ್ಕಿಗೆ ಪರಿಸ್ತರಣಾದಿಗಳನ್ನ ಹಾಕಿ ಯಥಾಚಾರವಾಗಿ ಅಗ್ನಿ ಪೂಜೆಯನ್ನ ಮಾಡಿ ಸಮಿತ್ತಿನ ಆಧಾನವನ್ನು ಮಾಡ್ತಾರೆ. ಅಲ್ಲಿಗೆ ಅಗ್ನಿ ಕಾರ್ಯ ಮಾಡಿದಂತಾಯ್ತು. ಆಮೇಲೆ ಆ ಎಲ್ಲ ಯಜ್ಞ ಅಗ್ನಿ ಕಾರ್ಯಾದಿಗಳನ್ನು ಎಲ್ಲ ಕರ್ಮವನ್ನು ಮುಗಿಸಿ ಇನ್ನು ಮೇಲೆ ನನಗೆ ಆಜ್ಞೆ ಕೊಡಿ ಅಂತ ಆಗ್ತದೆ. ಸಾಧಾರಣ ಉಪನಯನದಲ್ಲಿ ಆಗ್ತದೆ, ಆ ಯಜ್ಞ ಮುಗಿದ ಮೇಲೆ ಭಿಕ್ಷೆಗೆ ಹೋಗ್ತಾನೆ ಒಟ್ಟು. ಆ ಭಿಕ್ಷೆಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಇಲ್ಲಿ ಆ ಭಿಕ್ಷಾ ಪಾತ್ರೆಯನ್ನು ತೆಗೆದುಕೊಂಡು ಅಗ್ನಿ ಕಾರ್ಯದ ಹೋಮ ಮುಗಿಸಿ ಭಿಕ್ಷೆಗೆ ಹೊರಟಾಗ ಜಗಜ್ಜನನಿಯಾಗಿರುವಂತಹ ಪಾರ್ವತಿ ದೇವಿಯೇನೆ ಮೊಟ್ಟ ಮೊದಲು ಭಿಕ್ಷೆ ಅವನಿಗೆ ಹಾಕ್ತಾಳೆ. ಅದನ್ನೇ ನಾವು ಇವತ್ತಿಗೂ ಅನುಸರಿಸ್ಕೊಂಡು ಬರ್ತೇವೆ. ಮೊದಲ ಭಿಕ್ಷೆ ಮಾತೃ ಭಿಕ್ಷೆ ಅನ್ನೋ ರೂಪದಲ್ಲಿ ಅನುಸರಿಸ್ಕೊಂಡು ಬಂದಿದ್ದೀವಿ. ಹೀಗೆ ತಾಯಿಯಿಂದ ಜಗಜ್ಜನನಿ ಪಾರ್ವತಿ ದೇವಿಯಿಂದ ಭಿಕ್ಷೆಯನ್ನ ತೆಗೆದುಕೊಂಡು ಮುಂದೆ ತನ್ನ ಇಚ್ಛೆಯನ್ನ ಪ್ರಕಟಣೆ ಮಾಡುವಂಥವನಾಗ್ತಾನೆ. ನಾನು ಈ ಭಿಕ್ಷೆ ಬೇಡೋದಕ್ಕೋಸ್ಕರವೇನೆ, ಬ್ರಹ್ಮಚಾರಿಯಾಗಿರುವಂಥವನು ಭಿಕ್ಷೆ ಬೇಡ್ಕೊಂಡೇನೆ ಹೋಗ್ಬೇಕು, ಅದು ಅವನ ಕರ್ತವ್ಯನೂ ಹೌದು. ಎಲ್ಲಿವರೆಗೂ ವೇದಾಧ್ಯಯನ ಅನ್ನೋದು ಮುಗಿಯೋದಿಲ್ಲ ಅಲ್ಲಿವರೆಗೂ ಅವನು ಭಿಕ್ಷಾಟನೆಯನ್ನು ಮಾಡಿ ಅನ್ನವನ್ನು ಗುರುಗಳಿಗೆ ಒಪ್ಪಿಸಬೇಕು ಅನ್ನುವಂಥದ್ದು ಅವನ ಕರ್ತವ್ಯ. ಆ ಕರ್ತವ್ಯಕ್ಕಾಗಿ ನಾನು ಭಿಕ್ಷಾ ಪಾತ್ರೆಯನ್ನೆಲ್ಲ ತೆಗೆದುಕೊಂಡು ಭಿಕ್ಷೆಗೆ ಹೋಗ್ತೇನೆ. ಎಲ್ಲಿಗೆ ಹೋಗ್ತೇನೆ ಅಂತ ಹೇಳಿದ್ರೆ, ಈ ಭೂಮಂಡಲವೆಲ್ಲ ಪ್ರಸಿದ್ಧವಾಗಿರುವಂತಹ ಆ ಬಲಿಚಕ್ರವರ್ತಿ ಮಾಡ್ತಾ ಇರುವಂತಹ ಅಶ್ವಮೇಧ ಯಾಗ, ಆ ಅಶ್ವಮೇಧ ಯಾಗವನ್ನ ನೋಡೋದಕ್ಕೆ ನಾನು ಹೋಗ್ತೇನೆ, ಆ ಯಜ್ಞಶಾಲೆಗೆ ಹೋಗ್ತೇನೆ ಅನ್ನುವಂತಹ ಮಾತನ್ನ ಭಗವಂತನು ತನ್ನ ಸಂಕಲ್ಪವನ್ನು ಅಲ್ಲಿ
ಹೇಳುವಂಥವನಾಗ್ತಾನೆ. ಹೀಗೆ ಬಹಳ ಎಲ್ಲಾ ದೇವಾನು ದೇವತೆಗಳು ಋಷಿಮುನಿಗಳು ಎಲ್ಲರೂ ಸೇರಿಸಿ ಮಾಡಿರುವಂತಹ ಆ ಉಪನಯನ ಮಾಡಿಸಿಕೊಂಡಂತಹ ಭಗವಂತ ಉಪನೀತ ವಟುವಾಗಿ ಭಿಕ್ಷಾಪಾತ್ರಿಯೊಂದಿಗೆ ಯಜ್ಞಶಾಲೆಗೆ ಪ್ರವೇಶ ಮಾಡ್ತಾನೆ. ಹಾಗೆ ಪ್ರವೇಶ ಮಾಡ್ತಾ ಇರುವಾಗಲೇನೆ ಅಲ್ಲಿರುವಂತಹ ಋಷಿಗಳು, ಪುರೋಹಿತರು, ಬ್ರಾಹ್ಮಣರು ಎಲ್ಲರೂ ಗಾಬರಿ ಆಗ್ತಾರೆ. ನಾವು ಇಲ್ಲೊಂದು ಅಗ್ನಿ ಇದೆ, ಅಗ್ನಿಕುಂಡದಲ್ಲಿ ಅಗ್ನಿ ಇದೆ ಅಂತ ನಾವು ಇಲ್ಲಿ ಹವಿಸ್ಸನ್ನ ಹಾಕ್ತಾ ಇದ್ರೆ ಅದೇನೋ ಅಷ್ಟು ದೂರದಿಂದ ಇನ್ನೊಂದು ಅಗ್ನಿ ಬರ್ತಾ ಇದೆಯಲ್ಲ ಅನ್ನೋ ರೀತಿಯಲ್ಲಿ ಅವನ ತೇಜಸ್ಸು ಅನ್ನುವಂಥದ್ದು ಕಾಣ್ತಾ ಇತ್ತು ಅನ್ನುವಂಥ ವರ್ಣನೆ ಮಾಡ್ತಾರೆ. ಆ ವಾಮನ ವಟುವನ್ನ ನೋಡ್ಬಿಟ್ಟು ಇದೇನು ಭಗವಂತ ಅಗ್ನಿಯನ್ನ ಎರಡೆರಡಾಗಿ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಆಶ್ಚರ್ಯವನ್ನು ಪಡುವಂಥದ್ದು. ಅಂದ್ರೆ ಅಗ್ನಿ ತರ ಅಷ್ಟು ತೇಜಸ್ಸಾಗಿದ್ದನು ಅಂತ. ಹೀಗೆ ಬಂದಾಗ ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನ ಅಲ್ಲಿಯೇ ಸ್ತಬ್ಧರಾಗಿ ನಿಲ್ಲಿಸಿ ಈ ವಟುವಿನ ಕಡೆನೇ ನೋಡ್ತಾ, ಯಾರಿವರು, ಎಲ್ಲಿಂದ ಬಂದರು, ಇಷ್ಟು ತೇಜಸ್ಸಾಗಿದೆ, ಹೇಗೆ ಹೀಗೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಆ ಯಜ್ಞದ ಯಜಮಾನನಾಗಿರುವಂತಹ ಬಲಿ ಚಕ್ರವರ್ತಿಯು ಇವನನ್ನ ನೋಡ್ಬಿಟ್ಟು ಎದ್ದು ಬಂದು ಅವನಿಗೆ ಸ್ವಾಗತವನ್ನು ಹೇಳ್ತಾನೆ. ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷಿಣಾಂ ತಪಸ್ಸಾಕ್ಷಾನ್ ಮನ್ಯೇ ತ್ವಾರ್ಯವಪುರ್ಧರಂ. ಹೇ ಬ್ರಾಹ್ಮಣ ವಟುವೆ, ನಿನ್ನನ್ನು ಸಾಕ್ಷಾತ್ ಬ್ರಹ್ಮರ್ಷಿ ಎಂಬುದಾಗಿಯೇನೆ ನಾನು ಗ್ರಹಿಸ್ತೇನೆ. ನಿನ್ನ ಈ ತೇಜಸ್ಸನ್ನ ನೋಡಿದಾಗ ನೀನು ದೊಡ್ಡ ಬ್ರಹ್ಮರ್ಷಿಯೇ ಆಗಿರಬೇಕು, ತಪಶ್ಚಕ್ರವರ್ತಿಯೇನೇ ಆಗಿರಬೇಕು. ಆದ್ರಿಂದ ನಿನಗೆ ಈ ಯಜ್ಞಶಾಲೆಗೆ ಸ್ವಾಗತವನ್ನು ಕೊಡ್ತೇನೆ. ನಾವೇನ್ ಸೇವೆ ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ. ಹೀಗೆ ಕೇಳ್ತಾ ಕೇಳ್ತಾ ಅವನಿಗೆ ಖುಷಿಯಾಗಿದ್ದು ಹೇಗೆ ಅನ್ನೋ ಮಾತನ್ನು ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ. ಅಂದ್ರೆ ಬಲಿ ಚಕ್ರವರ್ತಿಗೆ ಅದ್ಯನಃ ಪಿತರಸ್ತೃಪ್ತಾಹ ಅದ್ಯನಃ ಪಾವಿತಂ ಕುಲಂ ಅದ್ಯ ಸ್ವಿಷ್ಟ ಕ್ರತುರಯಂ ಯದ್ ಭವಾನ್ ಆಗತೋ ಗೃಹಾನ್. ತಾವು ತಮ್ಮ ಆಗಮನದಿಂದ ನನಗೆ 2-3 ಅಂಶಗಳು ಬಹಳ ಖಾತ್ರಿ ಆಯಿತು ಅಂತ. ಏನು ಅಂತಂದ್ರೆ, ಇವತ್ತಿಗೆ ನನ್ನ ಪಿತೃಗಳೆಲ್ಲರೂ ತೃಪ್ತರಾದರು ಅನ್ನುವಂತಹ ಖಾತ್ರಿ ಬಂತು ತಮ್ಮ ಆಗಮನ ಮಾತ್ರದಿಂದ. ಇವತ್ತಿಗೆ ನನ್ನ ಕುಲ ಅನ್ನುವಂತಹದ್ದು ಬಹಳ ಪವಿತ್ರವಾಗಿ ಹೋಯ್ತು, ಉದ್ಧಾರವಾಗಿ ಹೋಯ್ತು. ಅಷ್ಟೇ ಅಲ್ಲದೆ ನಾನು ಮಾಡ್ತಾ ಇರುವಂತಹ ಯಜ್ಞ ಇವತ್ತಿಗೆ ಸಂಪನ್ನವೂ ಆಯಿತು ಅಂತ. ಅಂದ್ರೆ ಅವನು ಭಗವಂತನ ಆಗಮನದ ವಾಮನ ರೂಪದಲ್ಲಿ ಆಗಮನದಿಂದ ಬಲಿ ಚಕ್ರವರ್ತಿಗೆ ಅಷ್ಟೊಂದು ಸಂತೋಷವಾಯಿತು ಅನ್ನುವಂತಹ ರೂಪದಲ್ಲಿ. ಹೀಗೆ ಆಗ್ತಾ ಆಗ್ತಾ ಅವನು ಸಂತೋಷದ ಭರದಿಂದಲೋನೋ ಅಥವಾ ನನಗೆ ಇದುರಿ ಯಾರೂ ಇಲ್ಲವೇ ಇಲ್ಲ, ಎಲ್ಲವನ್ನೂ ದಾನ ಮಾಡುವ ಸಾಮರ್ಥ್ಯ ಉಳ್ಳವನು ನಾನು, ಚಕ್ರವರ್ತಿ ನಾನು ಈ ವಟು ಕೇಳಿದ್ದನ್ನ ಕೊಡದೇ ಇರಲು ಹೇಗೆ ಸಾಧ್ಯ ಅನ್ನುವ ಸೂಕ್ಷ್ಮ ಅಹಂಕಾರವೋ ಒಳಗಿಂದ ಜಾಗೃತೆಯಾಗಿ ಏನ್ ಹೇಳ್ತಾನೆ, ಯದ್ಯದ್ವಟೋ ವಾಂಛಸಿ ತತ್ ಪ್ರತೀಚ್ಛಮೆ ತ್ವಾಮರ್ಥಿನಂ ವಿಪ್ರಸುತಾನುತರ್ಕಯೇ ಕಾಂಚನ ಗುಣವದ್ಧಾಮ ಮೃಷ್ಟಂ ತಥಾನ್ನಪೇಯಮುತವಾ ವಿಪ್ರಕನ್ಯಾಂ ಗ್ರಾಮಾನ್ ಸಮೃದ್ಧಾಂ ಸ್ತುರಗಾನ್ ಗಜಾನ್ವಾ ರಥಾಂಸ್ತತಾರ್ಹತ್ತಮತ್ ಸಂಪ್ರತೀಚ್ಛ. ಹೇ ಬ್ರಾಹ್ಮಣ ವಟುವೆ, ನಿನಗೆ ಮನಸ್ಸಿನಲ್ಲಿ ಏನು ಬಂದಿದೆ ಅದನ್ನು ಕೇಳಿಕೊ, ಅದನ್ನ ಸುತರಾಂ ತೀರಿಸ್ತೇನೆ, ಕೊಡ್ತೇನೆ, ಇಲ್ಲ ಅನ್ನೋ ಮಾತೇ ಇಲ್ಲ. ನಿನ್ ಮನಸ್ಸಿನಲ್ಲಿ ಏನು ಬರುತ್ತೋ ಅದು ಯಾವ ಬೇಕಾದ್ರೂ ಇರ್ಲಿ, ಭೂಮಿ ಬೇಕೋ, ಚಿನ್ನ ಬೇಕೋ, ಇಡೀ ಗ್ರಾಮವನ್ನೇ ನಿನಗೆ ಬಳುವಳಿಯಾಗಿ ಕೊಡಬೇಕೋ, ಮೃಷ್ಟಾನ್ನ ಭೋಜನೆ ಬೇಕೋ, ಅಥವಾ ವಿವಾಹಕ್ಕೋಸ್ಕರ ಕನ್ಯೆ ಏನಾದ್ರೂ ಬೇಕೋ, ಸಂಪತ್ತುಗಳು ಬೇಕೋ, ಕುದುರೆಗಳು, ಗಜಗಳು ಇತ್ಯಾದಿ ಇತ್ಯಾದಿ ರಥಗಳು, ಏನ್ ಬೇಕಾದ್ರೂ ಕೇಳ್ಕೊ, ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ನಿನಗಿಷ್ಟವಾಗಿದ್ದ ಯಾವ್ದು ಹೆಣ್ಣು ಹೇಳು, ನಾನು ಅದನ್ನು ತಿಳಿಸ್ತೇನೆ ತೀರಿಸ್ತೇನೆ ಅನ್ನುವಂತಹ ಮಾತನ್ನ ಅಲ್ಲಿ ಭಗವಂತನ ಎದುರುಗಡೆ, ಅಗ್ನಿಯ ಎದುರುಗಡೆ, ದೇವತೆಗಳ ಎದುರುಗಡೆ, ಋಷಿ ಮುನಿಗಳ ಎದುರುಗಡೆ ಅವರ ಸಾಕ್ಷಿಯಲ್ಲಿ ಇವನು ಕೊಡ್ತೇನೆ ಅನ್ನೋ ರೂಪದಲ್ಲಿ ವಚನವನ್ನು ಕೊಡ್ತಾನೆ. ಭಗವಂತನಿಗೆ ಬೇಕಾಗಿದ್ದು ಇದನ್ನೇ. ನಾವು ಒಳ್ಳೆಯವರಾಗಿದ್ರೂ ಯಾವುದೋ ಸಂದರ್ಭದಲ್ಲಿ ನಮ್ಮ ಒಳ್ಳೆಯತನದೇ ಅಹಂಕಾರ, ನಾನು ಬಹಳ ಒಳ್ಳೆಯವನಿದ್ದೇನೆ ಅನ್ನೋದೇ ಒಂದು ಅಹಂಕಾರ ಮನಸ್ಸಿನಲ್ಲಿ ಬಂದುಬಿಡುತ್ತೆ. ಅದಕ್ಕೆ ಬಹಳ ಉತ್ತಮ ಉದಾಹರಣೆ ಅನ್ನುವಂತಹದ್ದು ಬಲಿಚಕ್ರವರ್ತಿ ಅನ್ನೋದನ್ನ ನಾವು ನೋಡ್ತೇವೆ. ಭಗವಂತನ ಅವನು ಈ ರೀತಿಯ ಕಪಟ ನಾಟಕವಾಗಿ ಆಡಿರುವಂತಹದ್ದು ಬಲಿಚಕ್ರವರ್ತಿಯಲ್ಲಿ ಇಂತಹ ಒಂದು ಭಾವನೆ
ಹುಟ್ಟಲಿ, ಅದು ಯಾವಾಗ ಹುಟ್ಟುತ್ತೋ ಆವಾಗಲೇನೆ ಅವನೇ ನಿಗ್ರಹಣ ಮಾಡಿದ್ರಾಯ್ತು ಅಂತ ಆ ಒಂದು ಕಾಲ ಪಕ್ವಾಗಿಲ್ಲ ಅಂತ ಮುಂಚೆ ಹೇಳಿರ್ತಾನಲ್ಲ, ಆ ಕಾಲ ಪಕ್ವಾಗೋದು ಇದಾಗಿರುತ್ತೆ. ಯಾವಾಗ ಇವನಿಗೆ ಅಹಂಕಾರ ಅನ್ನುವಂತಹದ್ದು ಬರುತ್ತೋ ಆವಾಗಲೇನೆ ಇವನು ಸಿಕ್ಕಾಕೊಳ್ತಾನೆ ತನ್ನ ಮಾತಿನಲ್ಲಿ ಏನೇ ಅನ್ನೋದು ಭಗವಂತನ ಎಣಿಕೆಯಾಗಿತ್ತು. ಆ ಘಟನೆ ಈಗ ನಡೆಯಿತು. ಇನ್ನು ಮುಂದೆ ಭಗವಂತ ಅವನನ್ನ ಅವನ ಕುಲದಲ್ಲಿ ಅವನ ಹಿಂದಿನವರು ಎಲ್ಲರನ್ನ ವರ್ಣನೆ ಮಾಡ್ತಾ ಮಾಡ್ತಾ ನಿನ್ನ ಕುಲದಲ್ಲಿ ಕೊಟ್ಟ ಮಾತಿಗೆ ತಪ್ಪದವರು ಯಾರೂ ಇಲ್ಲ ಎನ್ನುವಂತಹ ರೀತಿಯೆಲ್ಲ ಹೇಳಿ, ಆಮೇಲೆ ನೀನ್ ಕೊಡ್ತಿದ್ದೀನಿ ಅಂತ ಹೇಳಿದ್ದೀಯಾ, ನಾನ್ ಕೇಳ್ತೇನೆ, ಇಲ್ಲ ಅನ್ಕೂಡುದು ಅನ್ನೋಂತಹ ಮಾತನ್ನ ಮತ್ತೊಂದು ಬಾರಿ ಪ್ರತಿವಚನ ಅದೆಲ್ಲ ತಗೊಳ್ತಾನೆ. ಅದೆಲ್ಲ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಅದನ್ನ ನಾವು ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ, ಇವತ್ತಿನ ಈ ವಾಮನಾವತಾರದ ವಾಮನನ ಪ್ರಾದುರ್ಭಾವದಿಂದ ಹಿಡಿದುಕೊಂಡು ಉಪನಯನ ಭಾಗದ ಆ ವಿಷಯವನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ನಡೆಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಓಂ ಸ್ವಸ್ತಿ. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ. ನಮಸ್ಕಾರ.